ಇನ್ಮೇಲೆ ಆಟ ಜೋರು. ಏನಿವಾಗ? ಏನೇನಿಲ್ಲ, ಎಲ್ಲಾನೂ ಇದೆ. ಅದು ನಮ್ಮಿಬ್ರಿಗೆ ಮಾತ್ರ ಗೊತ್ತಿದೆ. ಈ ಜಗತ್ತಿಗ್ ಗೊತ್ತಾಗ್ಬಾರ್ದು ಅಂದ್ರೆ ನೀನು ನಿಮ್ಮಮ್ಮನ್ ಜೊತೆ ನಿನ್ ಗೂಡ್ ಸೇರ್ಕೋಬೇಕು. ನೋಡೋ, ನಿನಗೆ ನಿರಾಸೆ ಮಾಡೋದಿಲ್ಲ. ನಿನ್ನ ಪ್ರೀತಿ ಗೆಲ್ಲುತ್ತೆ. ನನ್ನ ತಂಗಿಗೆ ಬೇಜಾರಾದ್ರೂ ಪರವಾಗಿಲ್ಲ. ನಿನಗೂ ನಿಖಿಲ್ಗೂ ಮದ್ವೆ ಮಾಡಿಸ್ತೀನಿ. ಕೈ ತುಂಬಾ ದುಡ್ಡು ಕೊಡ್ತೀನಿ. ನಿನ್ನತ್ತೆ ಮಧ್ಯೆ ನಾನೇ ಮಧ್ಯಸ್ಥಿಕೆ ವಹಿಸ್ತೀನಿ. ಹತ್ತರೆ ಹನುಮ. ಯಾಮಿನಿ, ನಿನ್ ತಲೆಯಲ್ಲಿ ಏನಿದೆ? ನೋಡೋ, ನನ್ ಹತ್ರ ಜಾಸ್ತಿ ಆಟಾಡ್ಬೇಡ. ಎಲ್ರಿಗೂ ವಿಷಯ ತಿಳಿಸ್ತೀನಿ. ಯಾಮಿನಿ, ನಾನು ನಿನ್ಗೆ ಅದನ್ನೇ ಹೇಳ್ತಾ ಇರೋದು, ನನ್ನ ಹತ್ರ ಜಾಸ್ತಿ ಆಟಾಡ್ಬೇಡ ಅಂತ. ಆ ಫೋಟೋ ತೆಗ್ದಿದ್ಯಲ್ಲ, ಅದ್ರಲ್ಲಿ ಯಾರಿರೋದು? ಸುಧಾ ಅವ್ರ ಮಗಳು ಮಾಯಾ. ಇಲ್ಲಿರೋದು ಸುಧಾ ಅವ್ರ ಮಗಳು ಮಾಯಾ. ಮನೆಗ್ ಹೋದ್ಮೇಲೆ ಈ ಮಾಯಾ ಆಮೇಲೆ ಆಗೋದು ಅಹಲ್ಯ. ಆಮೇಲೆ ನೀನ್ ಆ ಫೋಟೋ ತಗೊಂಡು ಉಪ್ಪು ಖಾರ ಹಾಕೋ. ನಾನೇನು ಅಂತ ಕಂಡುಹಿಡಿಬೇಕು ಅಂದ್ರೆ ನಿನ್ನ ಮೇಕಪ್ ಬಾಡಿ ಪ್ಯಾಕಪ್ ಆಗ್ಬಿಟ್ಟಿರುತ್ತೆ. ನೀವು ಅಹಲ್ಯನ್ ಹೇಗ್ ಸಾಯಿಸಿದ್ರಿ ಅಂತ ನಾನು ಬಾಯ್ ಬಿಟ್ರೆ ನೀವು ಜೈಲ್ ಕಂಬಿ ಎಣಿಸ್ಬೇಕಾಗುತ್ತೆ. ಆಮೇಲೆ ಯಾಮಿನಿ, ಮತ್ತೊಂದು ವಿಷಯ, ನಮ್ಮ ಮನೆಗ್ ಸಂಬಂಧಪಟ್ಟಾಗೆ ಮತ್ತೊಬ್ರು ವ್ಯಕ್ತಿ ಇದ್ದಾರೆ. ನೀವು ಅವ್ರನ್ನ ನೋಡೇ ಇಲ್ಲ. ನೋಡಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ನಿಖಿಲ್. ನಾನು ನಿನಗೆ ತುಂಬಾ ತೊಂದರೆ ಕೊಡ್ತಾ ಇದ್ದೀನಿ. ನೀನು ನನಗೆ ಅದೆಷ್ಟು ತೊಂದರೆ ಕೊಟ್ಟರು ನಾನು ಅದನ್ನು ಅನುಭವಿಸೋದಕ್ಕೆ ತಯಾರಾಗಿದ್ದೀನಿ ಮಾಯಾ. ಆದರೆ ನಿನ್ನನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನಿನ್ನನ್ ಬಿಟ್ಟು ಬದುಕೋ ಶಕ್ತಿ ನನಗೂ ಇಲ್ಲ. ಹಾಗೇನೆ ನನ್ನ ಜವಾಬ್ದಾರಿನ ಬಿಡೋ ಶಕ್ತಿನೂ ಇಲ್ಲ. ಜವಾಬ್ದಾರಿ ಅನ್ನೋದು ಎಲ್ರಿಗೂ ಇರುತ್ತೆ ಮಾಯಾ. ನಮ್ಮ ತಾಯಿ ಅವ್ರ ಜವಾಬ್ದಾರಿನ ಅವ್ರು ಪಾಲಿಸ್ತಾ ಇದ್ದಾರೆ. ಹಾಗಂತ ನಮ್ಮಮ್ಮ ತೋರಿಸಿರೋ ಹುಡುಗಿನ ನಾನು ಮದುವೆ ಆಗೋದಕ್ಕಾಗತ್ತಾ? ನೀನ್ ನನ್ನನ್ನ ಮರ್ತು ನಿಮ್ ತಾಯಿ ತೋರ್ಸೋ ಹುಡುಗಿನ ಮದ್ವೆ ಆದ್ರೆ ಖಂಡಿತ ನಿನ್ ಜೀವನ ಚೆನ್ನಾಗಿರುತ್ತೆ ಕಣೋ. ಅದು ಹೇಗೆ ನನ್ನ ಜೀವನ ಚೆನ್ನಾಗಿರುತ್ತೆ ಮಾಯಾ? ನೀನು ಇಲ್ದಿರೋ ಜೀವನ ನನಗೆ ಬೇಕಾಗೂ ಇಲ್ಲ. ನಿನ್ ಜೀವನದಲ್ಲಿ ಬರೋ ಹುಡುಗಿ ನಿಜವಾಗ್ಲೂ ಅದೃಷ್ಟವಂತೆ. ಎಂತ ಮನ್ಸನ್ನಾದ್ರೂ ನೀನ್ ತುಂಬಾ ಚೆನ್ನಾಗ್ ಅರ್ಥ ಮಾಡ್ಕೋತೀಯ. ಹೆಂಡ್ತಿನ ಮಗು ತರ ನೋಡ್ಕೋತೀಯ. ಎಲ್ಲದಕ್ಕೂ ಅದೃಷ್ಟ ಅನ್ನೋದು ಪಡ್ಕೊಂಡು ಬಂದಿರಬೇಕು ಮಾಯಾ. ಆದರೆ ಅದೃಷ್ಟ ನನಗಿದೆಯೋ ಎಲ್ಲೋ ಗೊತ್ತಿಲ್ಲ. ಆದರೆ ನೀನು ಯಾಕೆ ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ವೋ ಅದು ಗೊತ್ತಿಲ್ಲ. ಪ್ರತಿಯೊಂದನ್ನು ಅರ್ಥ ಮಾಡ್ಕೊಂಡೆ ಹೆಜ್ಜೆ ಇಡ್ತಾ ಇದ್ದೀನಿ. ಆದ್ರೆ ನೀನ್ ಹೆಂಡ್ತಿಯಾಗಿ ನಿನ್ ಜೊತೆ ಹೆಜ್ಜೆ ಹಾಕೋ ಅದೃಷ್ಟ ನನ್ಗಿಲ್ಲ ಅನ್ಸುತ್ತೆ ನಿಖಿಲ್. ಕ್ಷಮಿಸ್ಬಿಡು ನನ್ನನ್ನ.
ಯಾರನ್ನ ಮಾಯ ಕ್ಷಮಿಸೋದು? ನಿನ್ನನ್ನ ಯಾಕೆ ಕ್ಷಮಿಸ್ಬೇಕು? ಒಂದ್ ಒಳ್ಳೆ ಮನ್ಸಿನ ಪ್ರೀತಿಗೆ ಇಂಥ ಮೋಸ ಮಾಡ್ತಿದ್ಯಲ್ಲ, ಸರಿನಾ? ಒಂದ್ ರೀತಿ ಸರಿಯಾಗೇ ಇದೆ. ನಿನ್ ಯೋಚನೆಗೆ ಅದು ಸರಿ ಅನ್ಸಿದೆ, ಆದ್ರೆ ನಿಖಿಲ್ ಯೋಚನೆಗೆ ಅದು ಸರಿ ಅನ್ಸಿದ್ಯಾ? ಪ್ರಾಣನ ತೆಗಿಯೋ ಹಕ್ಕು ಯಾರಿಗೂ ಇಲ್ಲ, ಹಾಗೇನೆ ಪ್ರೀತಿನ ಕೊಲ್ಲೋ ಹಕ್ಕು ಯಾರಿಗೂ ಇಲ್ಲ. ನೀನೇ ಜೀವನ, ನೀನೇ ಉಸಿರು ಅನ್ಕೊಂಡ್ರೋ ನಿಖಿಲ್ಗೆ ದ್ರೋಹ ಬಗಿತಿದ್ಯಾ? ಇಂಥ ಸುಳ್ಳು ಜೀವನ ನಿನಗ್ ಬೇಕಾ? ಮತ್ತೊಂದ್ ಕಡೆ ಅಮ್ಮನ್ ದ್ರೋಹ ಬಗಿತಿದ್ಯಾ? ಯಾಕ್ ಬೇಕು ನಿನಗಿಂತ ಜೀವನ? ಬೇಡ, ನೀನು ಅಹಲ್ಯ ಆಗಿರೋದ್ ಬೇಡ, ಮಾಯ ಆಗು. ಅನ್ಕೊಳ್ದೇ ಇರೋ ರೀತಿ ನಡೆದು ಹೋಗಿದೆ, ಆದ್ರೆ ಅನ್ಕೊಂಡಿರೋ ರೀತಿ ನಡಿಲೇಬೇಕು. ಶ್ರೇಷ್ಠಂಗೆ ನಾನು ಅಮ್ಮ ಆಗ್ಬೇಕು, ಅದಕ್ಕೆ ನಾನು ಅಹಲ್ಯ ಆಗಿ ಇರ್ಲೇಬೇಕು. ಈ ಹುಡುಗಿ ಕೈಗೆ ಸಿಗ್ತಾ ಇಲ್ಲ. ನಾಳೆ ಫೋನ್ ಆದ್ರೂ ಮಾಡ್ತೀನಿ. ಅಮ್ಮಂಗೇನ್ ಹೇಳೋದು? ಮಾಯಾ, ಫೋನ್ ರಿಸೀವ್ ಮಾಡು. ಅಮ್ಮ, ಅಜ್ಜಿ ಫೋನ್ ಮಾಡ್ತಾ ಇದ್ದಾರೆ, ಮಾತಾಡಿ. ಅಮ್ಮನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಪುಟ್ಟ. ನೀವು ನನಗೋಸ್ಕರ ತುಂಬಾ ಕಷ್ಟಪಡ್ತಾ ಇದ್ದೀರಾ ಅಲ್ವಾ? ನೀವು ನನಗೋಸ್ಕರ ಎಷ್ಟೊಂದು ಕಷ್ಟಪಡ್ತಾ ಇದ್ದೀರಾ. ಅಜ್ಜಿ ನಿಮಗೋಸ್ಕರ ಎಷ್ಟೊಂದು ಕಷ್ಟಪಡ್ತಾ ಇರ್ತಾರೆ. ನೀವು ಅವ್ರನ್ನ ಖುಷಿಯಾಗಿಡ್ಬೇಕು ಅಲ್ವಾ? ಬನ್ನಿ ಅಜ್ಜಿ ಹತ್ರ ಹೋಗೋಣ. ಅರೆ ಅಹಲ್ಯ, ಏನ್ ಇಲ್ಲಿವರೆಗೂ ಬಂದಿದ್ದು? ಅಯ್ಯಯ್ಯೋ, ಕ್ಷಮಿಸಿ ಅಮ್ಮ. ಯಾವುದೋ ಯೋಚನೆಯಲ್ಲಿ ಮನೆ ಯಜಮಾನಿ ನೀವು ನಿಮ್ಮನ್ನ ಏಕವಚನದಲ್ಲಿ ಮಾತಾಡ್ಸ್ಬಿಟ್ಟೆ. ಛೆಛೆ, ನನಗೇನು ಬೇಜಾರಿಲ್ಲಮ್ಮ, ನೀವು ಹಾಗೆ ಕರೀರಿ. ನನಗೆ ನಿಮ್ಮನ್ನ ನೋಡಿದ್ರೆ ನನ್ನ ಮಾಯನ್ನೇ ನೋಡ್ದಾಗುತ್ತೆ. ಅದರಲ್ಲೂ ನಾಳೆ ಸಂಕ್ರಾಂತಿ ಹಬ್ಬ. ಅವಳು ಊರಲ್ಲಿದ್ದಿದ್ರೆ ಬಡವ ಬಲ್ಲಿದ ಅಂದೆ ಎಲ್ಲಾರ್ಗೂ ಎಳ್ಳು ಬೆಲ್ಲ ಹಂಚಿ ಸಂಭ್ರಮ ಪಟ್ಬಿಟ್ಟಿರ್ತಿದ್ಲು. ಈ ಹಬ್ಬದಲ್ಲಂತೂ ಅವಳ ಸಂತೋಷಕ್ಕೆ ಪಾರ್ವೇ ಇರ್ತಿರ್ಲಿಲ್ಲ. ಅಯ್ಯೋ, ಅವಳಿಗೆ ನಾಳೆ ರಜಾ, ನಾಳೆ ಮನೆಗ್ ಬರ್ತಾಳೆ. ನೀವ್ ಅವಳ ಜೊತೆ ಆರಾಮಾಗಿರಿ. ನನ್ನ ಮಗ್ಳಿಗೆ ರಜಾ ಅಂತ ನಿಮ್ಗೆ ಹೇಗೆ ಗೊತ್ತು? ಅಂದ್ರೆ ನಾಳೆ ಸಂಕ್ರಾಂತಿ ಹಬ್ಬ ಅಲ್ವಾ, ನಮ್ಗೆಲ್ಲ ಶ್ರೇಷ್ಠವಾದ ಹಬ್ಬ. ಎಲ್ಲ ಕಂಪ್ನಿಗಳಲ್ಲೂ ಎಲ್ರಿಗೂ ರಜಾ ಕೊಡ್ತಾರೆ ಅಲ್ಲ, ಅದಕ್ಕೆ ನಿಮ್ನ ನೋಡೋದಕ್ ಬರ್ತಾಳೆ ಅಂತ ಹೇಳ್ದೆ. ಹಾಗೇನಾದ್ರೂ ಆದ್ರೆ ನಾಳೆ ಪೂರ್ತಿ ನಾನು ನನ್ನ ಮಾಯನ್ ಜೊತೆನೆ ಕಾಲ ಕಳಿತೀನಿ.
ಏನು ನೀನ್ ನನ್ ಜೊತೆ ಬರ್ತೀಯಾ ಮಾಯನ್ ನೋಡಕ್ಕೆ? ಆಯ್ತು ಪುಟ್ಟ, ಕರ್ಕೊಂಡು ಹೋಗ್ತೀನಿ. ಅವಳು ನಮ್ಮನ್ನ ಈ ರೇಂಜಿಗೆ ಆಟ ಆಡಿಸಿದಾಳ. ಬರೀ ಆಟ ಆಡ್ಸಿಲ್ಲ ರೀ, ಕೈ ಗೊಂಬೆಗಳ ತರ ಚೆನ್ನಾಗಿ ಕುಣ್ಸಿದಾಳೆ. ನಾವು ಅವಳೆದುರುಗಡೆ ಮೂರ್ಖರಾಗ್ಬಿಟ್ವಿ. ಇಲ್ಲ ಮಿನಿ, ಅವಳು ಈ ಧರ್ಮನಿಗೆ ಯೋಚನೆ ಮಾಡೋದಕ್ಕೆ ಬೇರೆ ದಾರಿ ತೋರಿಸಿದಾಳೆ. ಪಾಪ ಅವಳಿಗೂ ಒಂದು ದಾರಿ ತೋರಿಸ್ಲೇಬೇಕಲ್ವಾ ನಾವು? ಕೊಲೆ ರಹಸ್ಯ ಇನ್ನೂ ಅವಳ ಹ್ಯಾಂಡ್ ಓವರ್ನಲ್ಲೇ ಇದೆ. ಇರಲಿ, ಸೋ ವಾಟ್? ಅವಳ ಕಿಲಾಡಿತನಕ್ಕೆ ನಾವು ಅವಳಿಗೆ ಲಡ್ಡು ತಿನ್ನಿಸ್ಲೇಬೇಕು ಅಲ್ವಾ? ಅಂದ್ರೆ ಅಂದ್ರೆ ಅವಳ ತಾಯಿ ಮುಖಾಂತರನೇ ಅವಳನ್ನ ಹೊಡೆಯೋದು. ಧರ್ಮನಿಗೆ ದಾರಿ ತೋರಿಸೋ ತಲೆ ಅವನ ಪಕ್ಕದಲ್ಲಿ ಇರಬಾರ್ದು. ಮೊದಲು ಅವಳ ತಾಯಿನ ಹಿಡಿಬೇಕು, ಆಮೇಲೆ ಇವಳನ್ನ ಪರದಾಡಿಸ್ಬೇಕು. ಅದಷ್ಟು ಸುಲಭ ಅಲ್ಲ ರೀ. ನಮ್ಮಮ್ಮನೇ ಅಲ್ಲ ಅಂತ ಅಷ್ಟು ಡ್ರಾಮಾ ಮಾಡ್ತಿದ್ದಾಳಲ್ಲ. ಇರ್ಲಿ, ಅಮ್ಮ ಅಮ್ಮ ಆಗೋದು ಎಷ್ಟೊತ್ತು? ಏನ್ ಪ್ಲಾನ್? ನಾಳೆ ಸಂಕ್ರಾಂತಿ ಹಬ್ಬ, ಆದರೆ ಅವಳಿಗೆ ಮಾರಿ ಹಬ್ಬ. ಅವಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಪ್ಲಾನ್ ಸೂಪರ್ ಆಗಿದೆ. ಮಿನಿ, ಹಸುನ ಹೊಡ್ಕೊಂಡು ಹೋದ್ರೆ ಕರು ತಾನಾಗೆ ಹಿಂದೆ ಬರಬೇಕು. ಈ ಚೆಂಡಿನ ಹಿಂಡೋದಿಕ್ಕೆ ಅವಳು ತಾಯಿನ್ನೇ ಬಂಡಿ ಚಕ್ರ ಮಾಡ್ಕೋಬೇಕು. ಎಲ್ರ ಮುಂದೆ ಅವಳು ನಮ್ಮ ಕಾಲನ್ನ ಹಿಡ್ಕೋಬೇಕು. ಹಾಗೆ ಮಾಡೋಣ. ಬಾ 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 ಬಾ, ಇಲ್ಲೇ ನಿಂತ್ಕೋ, ಇಲ್ಲೇ ನಿಂತ್ಕೋ. ನಮ್ ಶ್ರೇಷ್ಠ ಪುಟ ಎಷ್ಟು ಸೂಪರ್ ಆಗಿ ಕಾಣ್ತಾ ಇದ್ದಾಳೆ ಇವತ್ತು, ಅಲ್ವಾ? ಅಮ್ಮ, ನೀನಂತೂ ಬೊಂಬಾಟ ಕಾಣ್ತಾ ಇದ್ಯಾ. ಹತ್ತರೆ ಹನುಮ, ಇವತ್ತಂತೂ ಫುಲ್ ಮಜಾನೋ ಮಜಾ. ನಮ್ ಈ ಟೆನ್ಷನ್ ಲೈಫ್ಗೆ ರಜಾ ಕೊಟ್ಬಿಟ್ಟು ಇವತ್ತು ಫುಲ್ ಮಜಾ ಮಾಡೋಣ ಶ್ರೇಷ್ಠ ಪುಟ. ನೀನ್ ಹೇಳ್ದಂಗೆ ಆಗ್ಲಿ. ಆದ್ರೆ ನಾವು ಹೋಗೋದ್ ಹೇಗೆ? ಒಂದ್ ಕೆಲ್ಸ ಮಾಡೋಣ, ನೀನ್ ಮೊದ್ಲು ಹೋಗು, ಆಮೇಲೆ ನಾನ್ ನಿನ್ ಹಿಂದೆ ಬರ್ತೀನಿ. ಪುಟ, ಇನ್ನೊಂದ್ ವಿಷಯ, ನಾವು ಹೊರಗಡೆ ಹೋಗೋದು ಅಜ್ಜಿಗ್ ಗೊತ್ತಾಗ್ಬಾರ್ದು, ಆಮೇಲೆ ಯಾವ್ದೇ ಡೌಟು ಬರ್ಬಾರ್ದು. ಓಕೆ ಓಕೆ? ಬಾ 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 ಬಾ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ರೈತರೆಲ್ಲ ಇಲ್ಲಿರಬೇಕು. ಅದೇನೇ ಆದ್ರೂ ಸರಿ, ಎಲ್ಲ ನಾವೊಂದ್ಕೊಂಡ್ ರೀತಿನೇ ನಡಿಬೇಕು. ನಡೀತೆ ಬಿಡದಣಿ, ಎಲ್ಲಾ ರೈತರಿಗೂ ರಾತ್ರಿ ಹೇಳಿದ್ದೀನಿ ನಾನು. ಎಲ್ರೂ ಈ ಕಡೆ ಬರೋದಕ್ಕೆ ತಯಾರಾಗಿದ್ದಾರೆ. ಆಮೇಲೆ ಇನ್ನೊಂದು ಕೆಲಸ ಹೇಳಿದ್ದೆ ನಿನಗೆ. ತಂದಿದ್ದೀನಿ ದಣಿ.
ಎಷ್ಟು ಬೇಕೋ ಅಷ್ಟು ಬೆರೆಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಸ್ವಲ್ಪ ಜಾಸ್ತಿ ಬೆರೆಸಿದ್ರು ಪ್ರಾಣಕ್ಕೆ ತೊಂದರೆ ಆಗ್ಬಿಡುತ್ತೆ. ಅದನ್ನೆಲ್ಲ ನಾವು ಮ್ಯಾನೇಜ್ ಮಾಡ್ತೀವಿ ರಾಮ. ನಿನಗ್ ವಹಿಸಿರೋ ಕೆಲ್ಸನ ನೀನ್ ಕರೆಕ್ಟಾಗಿ ಮ್ಯಾನೇಜ್ ಮಾಡು. ನೀನ್ ಮಾಡ್ಬೇಕಾಗಿರೋ ಮುಖ್ಯವಾದ ಕೆಲಸ ಅಂದ್ರೆ ಯಾರಿಗೂ ಅನುಮಾನ ಬರದೇ ಇರೋ ರೀತಿ ನೋಡ್ಕೊಳ್ಳೋದು. ನೀವೇನು ಯೋಚನೆ ಮಾಡ್ಬೇಡಿದ್ದಣಿ, ಎಲ್ಲ ನೀವ್ ಹೇಳ್ದಂಗೆ ನಡೆಯುತ್ತೆ. ಆಮೇಲೆ ಇನ್ನೊಂದು ವಿಚಾರ, ಪ್ರತಿ ಸಂಕ್ರಾಂತಿ ಹಬ್ಬದಲ್ಲೂ ಅಹಲ್ಯ ರೈತರಿಂದ ಬೆಳೆ ಖರೀದಿ ಮಾಡಿ ಹಣ ಕೊಡ್ತಿದ್ಲು. ಅದನ್ನ ಅವರು ಶುಭ ಶಕುನ ಅಂತ ಗೊತ್ತಿದ್ರು. ಆದ್ರೆ ಈ ಸರ್ತಿ ಅದು ಅಪಶಕುನ ಅಂತ ಪ್ರೂವ್ ಆಗ್ಬೇಕು. ಮಿನಿ, ಅವನಿಗೆ ನಾನೆಲ್ಲ ಹೇಳಿದ್ದೀನಿ. ರಾಮ, ಟೈಮ್ ಆಯ್ತು, ನೀನಿನ್ ಹೊರಡು. ಸರಿ ದಣಿ. ಅಮೃತ ಬಂತ? ಲಕ್ಷ್ಮಮ್ಮ, ಎಲ್ಲ ನಾವು ಹೇಳಿದ ರೀತಿನೇ ಆಗಬೇಕು. ಸರಿ ಯಜಮಾನ್ರೆ. ಒಂದ್ ನಿಮಿಷ. ಯಜಮಾನ್ರೆ, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಇದು ನಿನ್ನ ಹೊಟ್ಟೆಗೂ ನಿನ್ನ ಮಕ್ಕಳು ಹೊಟ್ಟೆಗೂ ಸೇರುತ್ತೆ. ಆಯ್ತು. ಮೊದಲು ಆ ಮಾಯ ಹೊಟ್ಟೆಗೆ ಈ ಅಮೃತ ಸೇರ್ಬೇಕು. ಆಮೇಲೆ ನಮ್ಮ ಹೊಟ್ಟೆ ತಣ್ಣಗಾಗೋದು. ನೀನೇನು ಯೋಚನೆ ಮಾಡಬೇಡ ಯಾಮಿನಿ, ಎಲ್ಲ ನಾವು ಅಂದ್ಕೊಂಡಿರೋ ಹಾಗೆ ಆಗುತ್ತೆ. ರೈತರೆಲ್ಲ ಇವಳನ್ನ ದೇವತೆ ಅಂತ ನಂಬಿದ್ದಾರೆ. ಆದರೆ ನಾವು ಅಂದ್ಕೊಂಡಿರೋ ದೇವತೆ ಇವಳಲ್ಲ ಅಂತ ಗೊತ್ತಾದ ಮೇಲೆ ಮನೆಯಿಂದನೇ ಅಲ್ಲ, ಊರಿಂದನೇ ಆಚೆ ಹಾಕ್ತಾರೆ. ಹಾಗಾಗಬೇಕು, ಆಗತ್ತೆ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಶ್ರೇಷ್ಠ ಪುಟ್ಟಿಗೆ. ಅರೇ ಶ್ರೇಷ್ಠ ಪುಟ್ಟಿ, ನಿನ್ನ ಅಪ್ಪ ಚಿಕ್ಕಮ್ಮಂಗೆ ಕೊಡಲ್ವಾ? ಮರ್ತು ಬಿಟ್ಯಾ? ಹೋಗ್ಲಿ ಬಿಡು. ಅಲ್ಲೇ ಪುಟ್ಟಿ, ನೀನ್ ಕೊಡು. ಶ್ರೇಷ್ಠ ಪುಟ, ಯಾಕೆ? ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತಾರೆ. ನಿಮ್ಮಪ್ಪ ಮತ್ತೆ ನಿಮ್ ಚಿಕ್ಕಮ್ಮ ಒಳ್ಳೆ ಮಾತಾಡಲ್ವಾ? ಓ, ಅದಕ್ಕೆ ನೀನು ಎಳ್ಳು ಬೆಲ್ಲ ಕೊಡೋದು ಮರ್ತ್ಬಿಟ್ಯಾ?
ಬಿಡು, ನಾನೇ ಕೊಡ್ತೀನಿ. ಆಡೆ ಆಡು. ಅದು ಎಷ್ಟು ಆಡ್ತೀಯೋ ಆಡು. ಇವತ್ತೇ ನಿನ್ನ ಮಾತುಗಳಿಗೆಲ್ಲ ಕೊನೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು, ಹಾಗೆ ಒಳ್ಳೆ ಯೋಚನೆ ಮಾಡು. ಎಲ್ರೂ ಮುಂದೆ ನನ್ನನ್ನೇ ಗೇಲಿ ಮಾಡ್ತೀಯ ಅಲ್ಲ? ಇವತ್ತು ನಾನು ಏನು ಅಂತ ನಿನಗೆ ತೋರಿಸ್ತೀನಿ. ಕನ್ಸಲ್ಲಿ ಬಂದರೂ ಗಾಬರಿಯಿಂದ ಎದ್ದೇಳಬೇಕು, ಹಾಗೆ ಮಾಡ್ತೀನಿ. ನಿನ್ನ ಕನಸು ನನಸಾಗಲ್ಲ, ಆದ್ರೆ ಕನಸನ್ನೇ ಬದುಕು ಅನ್ಕೋಬೇಡ. ಯಾಕಂದ್ರೆ ನಿನ್ ಬದುಕಲ್ ಕಂಡ್ರೋ ಕನಸು ಯಾವುದೂ ಈಡೇರಲ್ಲ.